ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ಗಾಗಿ ಕಮ್ಯುನಿಕೇಷನ್ ಯೂನಿಟ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ನಾವು ಇಲ್ಲಿ ಎಕ್ಸಾಮ್ ಹತ್ತಿರ ಇರೋದ್ರಿಂದ ಒಂದು ಸ್ಮಾಲ್ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ. PDF ನಲ್ಲಿ 2000+ MCQs PDF ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅವೈಲೇಬಲ್ ಇದೆ ಕೇವಲ 699 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಈ ಒಂದು ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ 2 ಸಲುವಾಗಿ ಕಂಪ್ಲೀಟ್ ನೋಟ್ಸ್ ಮತ್ತು 2000+ MCQs PDF ಕೇವಲ 699ನಲ್ಲಿ ನೀಡ್ತಾ ಇದ್ದೀವಿ. ಸೊ ನೀವು ಫುಲ್ ಪ್ಲೇಜ್ಡ್ ಕೋರ್ಸನ್ನು ಕೂಡ ಜಾಯ್ನ್ ಆಗ್ಬೋದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್ ದಿ ಕ್ರೊನಾಲಜಿಕಲ್ ಆರ್ಡರ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಈಸ್. ಸೊ ಅಮೌಖಿಕ ಸಂವಹನದ ಕಾಲಾನುಕ್ರಮ. ಆಪ್ಷನ್ ಎ ಸೈನ್ಸ್, ಸಿಂಬಾಲ್ಸ್, ಕೋಡ್ಸ್, ಕಲರ್ಸ್. ಆಪ್ಷನ್ ಬಿ ಸಿಂಬಾಲ್ಸ್, ಕೋಡ್ಸ್, ಸೈನ್ಸ್ ಆ್ಯಂಡ್ ಕಲರ್ಸ್. ಆಪ್ಷನ್ ಸಿ ಕಲರ್ಸ್, ಸೈನ್ಸ್, ಕೋಡ್ಸ್ ಆ್ಯಂಡ್ ಸಿಂಬಾಲ್ಸ್. ಆಪ್ಷನ್ ಡಿ codes, colors, symbols and signs. So the chronological order of non-verbal communication is option A is correct. Signs, symbols, codes and colors. So ಇಲ್ಲಿ ಮೊದಲಿಗೆ ಚಿಹ್ನೆಗಳು, ನಂತರ ಸೈನ್ಸ್, ಸಿಂಬಾಲ್ಸ್, ಸಂಕೇತಗಳು ಮತ್ತು ಬಣ್ಣಗಳು. ಸೊ ಸೈನ್ಸ್, ಸಿಂಬಾಲ್ಸ್, ಕೋಡ್ಸ್ ಆ್ಯಂಡ್ ಕಲರ್ಸ್. ಆಪ್ಷನ್ ಎ is correct. So as you all know, non-verbal communication means here we are communicating without using words. So it is the transmission of message or signals through non-verbal platforms such as by using eye contact, facial expressions, gestures, postures or other body language etc. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾನ್ ವರ್ಬಲ್ ಕಮ್ಯುನಿಕೇಷನ್ನಲ್ಲಿ ಶಬ್ದಗಳನ್ನು ಬಳಸದೆ, ಸೊ ನಮ್ಮ ಕಣ್ಣಿನ ಮೂಲಕ ಅಥವಾ ಇತರ ಯಾವುದೇ ಮುಖದ ಭಾವನೆಗಳ ಮೂಲಕ, ಐ ಕಾಂಟ್ಯಾಕ್ಟ್ ಮೂಲಕ, ಜೆಸ್ಚರ್ಸ್ ಮೂಲಕ ಸಂವಹನವನ್ನು ಮಾಡ್ತಾ ಇದ್ದೀವಿ. Question number 2. Which one of the following can be termed as verbal communication? Option A. Professor Sharma delivered the lecture in the classroom. Option B. Signal at the crossroad changed from green to orange. Option C. The child was crying to attract the attention of the mother. Option D. Deepak wrote a letter to leave application. ಸೊ ಕೆಳಗಿನವರಲ್ಲಿ ಯಾವುದು ಮೌಖಿಕ ಸಂವಹನದ ಉದಾಹರಣೆಯಾಗಿದೆ? ಆಪ್ಷನ್ ಎ ಪ್ರೊಫೆಸರ್ ಶರ್ಮಾ ತರಗತಿಯ ಕೊಠಡಿಯಲ್ಲಿ ಉಪನ್ಯಾಸವನ್ನು ನೀಡಿದರು. ಆಪ್ಷನ್ ಬಿ ಕ್ರಾಸ್ ರೋಡ್ನಲ್ಲಿ ಸಿಗ್ನಲ್ ಹಸಿರು ಬಣ್ಣದಿಂದ ಕಿತ್ತಳೆ ಬಣ್ಣಕ್ಕೆ ಬದಲಾಯಿತು. ಆಪ್ಷನ್ ಸಿ ಮಗು ತಾಯಿಯ ಗಮನ ಸೆಳೆಯಲು ಅಳುತ್ತಿತ್ತು. ಆಪ್ಷನ್ ಡಿ ದೀಪಕ್ ರಜೆ ಅರ್ಜಿಗಾಗಿ ಪತ್ರವನ್ನು ಬರೆದಿದ್ದರು. ಎಸ್, ಹಿಯರ್ ದ ವರ್ಬಲ್ ಕಮ್ಯುನಿಕೇಷನ್ ಮೀನ್ಸ್ ವಿ ಆರ್ ಯೂಸಿಂಗ್ ದ ವರ್ಡ್ಸ್. ಸೊ ಇಲ್ಲಿ ವರ್ಬಲ್ ಕಮ್ಯುನಿಕೇಷನ್ ಅಂತಂದರೆ ನಾವು ಮಾತನಾಡುವ ಮೂಲಕ ನಾವು ನಮ್ಮ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಪ್ರೊಫೆಸರ್ ಶರ್ಮಾ ಡೆಲಿವರ್ ದ ಲೆಕ್ಚರ್ ಇನ್ ದ ಕ್ಲಾಸ್ ರೂಮ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವರ್ಬಲ್ ಕಮ್ಯುನಿಕೇಷನ್. ಪ್ರೊಫೆಸರ್ ಶರ್ಮಾ ಅವರು ತರಗತಿಯ ಕೊಠಡಿಯಲ್ಲಿ ಉಪನ್ಯಾಸವನ್ನು ನೀಡಿದರು. ಇಲ್ಲಿ ಶಬ್ದಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಇದು ಏನಾಗಿದೆ, ಇಲ್ಲಿ ಮೌಖಿಕ ಸಂವಹನ ಆಗಿದೆ. ಸೊ ವರ್ಬಲ್ ಕಮ್ಯುನಿಕೇಷನ್ ಇಟ್ ಈಸ್ ಅಬೌಟ್ ಲ್ಯಾಂಗ್ವೇಜ್, ಬೋತ್ ರಿಟರ್ನ್ ಆ್ಯಂಡ್ ಸ್ಪೋಕನ್. In general, verbal communication refers to our use of words. Question number 3. Proper selection of media makes a communication effective on the basis of its clarity, relevance, availability, range. ಮಾಧ್ಯಮದ ಸರಿಯಾದ ಆಯ್ಕೆಯು ಅದರ ಆಧಾರದ ಮೇಲೆ ಸಮೂಹವನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಯಾವುದರ ಆಧಾರದ ಮೇಲೆ? ಸೊ ಮಾಧ್ಯಮ ಸಂವಹನವನ್ನು ಪರಿಣಾಮಕಾರಿಯನ್ನಾಗಿ ಮಾಡ್ತಾ ಇದೆ. ಆಪ್ಷನ್ ಎ ಸ್ಪಷ್ಟತೆ, ಆಪ್ಷನ್ ಬಿ ಪ್ರಸ್ತುತತೆ, ಆಪ್ಷನ್ ಸಿ ಲಭ್ಯತೆ, ಆಪ್ಷನ್ ಡಿ ಶ್ರೇಣಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ ರೆಲೆವೆನ್ಸ್. ಪ್ರಸ್ತುತತೆ ಇಲ್ಲಿ ಸರಿ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 4. ಇಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ಅ ನಟ್ಶೆಲ್ ರಿಕ್ವೈರ್ಸ್ ಫಾರ್ಮ್ಯಾಲಿಟಿ, ಜೆಸ್ಚರ್, ಪಾರ್ಟಿಸಿಪೇಷನ್, ಆಲ್ ಆಫ್ ದಿ ಅಬೋವ್. ಸಂಕ್ಷಿಪ್ತವಾಗಿ ಪರಿಣಾಮಕಾರಿ ಸಂವಹನಕ್ಕೆ ಯಾವುದು ಅಗತ್ಯವಿದೆ? ಔಪಚಾರಿಕತೆ, ಗೆಸ್ಚರ್, ಭಾಗವಹಿಸುವಿಕೆ, ಮೇಲಿನ ಎಲ್ಲ. ಸೊ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಲ್ ಆಫ್ ದಿ ಅಬವ್ ಆರ್ ನೆಸೆಸರಿ. ಸೊ ಒಂದು ಸಂಕ್ಷಿಪ್ತವಾದ ಪರಿಣಾಮಕಾರಿ ಸಂವಹನಕ್ಕೆ ಮೇಲಿನ ಎಲ್ಲವೂ ಕೂಡ ಏನಿವೆ, ಅವಶ್ಯಕವಾಗಿವೆ. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ಇಟ್ ಈಸ್ ದ ಪ್ರಾಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಐಡಿಯಾಸ್, ಥಾಟ್ಸ್, ಒಪಿನಿಯನ್ಸ್, ನಾಲೆಜ್ ಆ್ಯಂಡ್ ಡೇಟಾ so that the message is received and understood with the clarity and purpose. So we communicate effectively, both the sender and receiver feel satisfied. Question number 5.
Completeness is required in an effective communication as it makes communication. Option A effective, option B complete, option C brief, option D useful. ಪರಿಣಾಮಕಾರಿ ಸಂವಹನದಲ್ಲಿ ಸಂಪೂರ್ಣತೆಯ ಅಗತ್ಯವಿರುತ್ತದೆ, ಏಕೆಂದರೆ ಅದು ಸಂವಹನವನ್ನು ಆಪ್ಷನ್ ಎ ಪರಿಣಾಮಕಾರಿಯನ್ನಾಗಿ ಮಾಡ್ತಾ ಇದೆ, ಆಪ್ಷನ್ ಬಿ ಪೂರ್ಣಗೊಳಿಸ್ತಾ ಇದೆ, ಆಪ್ಷನ್ ಸಿ ಸಂಕ್ಷಿಪ್ತ, ಆಪ್ಷನ್ ಡಿ ಉಪಯುಕ್ತ. Yes, completeness it is required in effective communication because completeness it is making the communication useful to the sender and also to the receiver. ಸೊ ಈ ಒಂದು ಪರಿಣಾಮಕಾರಿ ಸಂವಹನ ಏನು ಮಾಡ್ತಾ ಇದೆ, ಸಂವಹನವನ್ನು ಉಪಯುಕ್ತವನ್ನಾಗಿ ಮಾಡ್ತಾ ಇದೆ ಸೆಂಡರ್ ಮತ್ತು ರಿಸೀವರ್ಗೆ. ಸೊ ಹೀಗಾಗಿ ಪರಿಣಾಮಕಾರಿ ಸಂವಹನದಲ್ಲಿ ಸಂಪೂರ್ಣತೆ ಅಗತ್ಯ ಏಕಿರ್ತದೆ ಅಂತಂದರೆ ಇದು ಉಪಯುಕ್ತವಾಗಿರ್ತದೆ. ಕ್ವೆಶನ್ ನಂಬರ್ 6. Effective communication means that communication in which the people, option A listen, think and communicate, option B understand, realize and propagate, option C listen, understand and realize, option D listen, understand and appreciate. ಪರಿಣಾಮಕಾರಿ ಸಂವಹನ ಎಂದರೆ ಜನರು ಇದರಲ್ಲಿ ಯಾವುದರ ಮೂಲಕ ಸಂವಹನವನ್ನು ನಡೆಸ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಲಿಸನ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲಿಸುವುದು, ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರಶಂಸಿಸುವುದು. Question number 7. Which one of the following is a strategy to overcome communication barriers? Option A setting of ground rules, option B aggression, option C advanced technology provision, option D use of jargon. ಕೆಳಗಿನವರಲ್ಲಿ ಯಾವುದು ಸಂವಹನ ಅಡೆತಡೆಗಳಲ್ಲಿ ಜಯಿಸಲು ಒಂದು ತಂತ್ರವಾಗಿದೆ? ಆಪ್ಷನ್ ಎ ಮೂಲ ನಿಯಮಗಳನ್ನು ಹೊಂದಿಸುವುದು, ಆಪ್ಷನ್ ಬಿ ಆಕ್ರಮಣಶೀಲತೆ, ಆಪ್ಷನ್ ಸಿ ಅಡ್ವಾನ್ಸ್ ತಂತ್ರಜ್ಞಾನದ ಅವಕಾಶ, ಆಪ್ಷನ್ ಡಿ ಪರಿಭಾಷೆಯ ಬಳಕೆ. The right answer is option A setting of ground rules. It is a strategy to overcome communication barriers. ಮೂಲ ನಿಯಮಗಳನ್ನು ಹೊಂದಿಸುವುದರಿಂದ ನಾವು ಸಂವಹನದ ಅಡೆತಡೆಗಳನ್ನು ಜಯಿಸಬಹುದು. So a communication barrier it is anything that prevents us from receiving and understanding the messages others use to convey their information, ideas and thoughts. Question number 8. Peer to peer communication is horizontal, convoluted, ನಾನ್ ಟ್ರಾನ್ಸಾಕ್ಷನಲ್, ಅಥಾರಿಟೇರಿಯನ್. ಪಿಯರ್ ಟು ಪಿಯರ್ ಸಂವಹನ ಸಮತಲವಾಗಿರುತ್ತದೆ, ಸುರುಳಿಯಾಕಾರವಾಗಿರುತ್ತದೆ, ಅಲ್ಲದ ವಹಿವಾಟು, ಸರ್ವಾಧಿಕಾರಿ. ದ ರೈಟ್ ಆನ್ಸರ್ ಈಸ್ ಪಿಯರ್ ಟು ಪಿಯರ್ ಕಮ್ಯುನಿಕೇಷನ್ ಇಟ್ ಈಸ್ ಹಾರಿಜಾಂಟಲ್. ಸೊ ಹಾರಿಜಾಂಟಲ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಅಕ್ರಾಸ್ ಡಿಪಾರ್ಟ್ಮೆಂಟ್ಸ್ at the same level in an organization. Communication between people at the same social level or in the same professional community is known as the peer-to-peer communication. Question number 9. In a classroom, transforming verbal and non-verbal signs back into messages is known as feedback, encoding, decoding, reverse communication. ತರಗತಿಯಲ್ಲಿ ಮೌಖಿಕ ಮತ್ತು ಅಮೌಖಿಕ ಚಿಹ್ನೆಗಳನ್ನು ಸಂದೇಶಗಳನ್ನಾಗಿ ಪರಿವರ್ತಿಸುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಪ್ರತಿಕ್ರಿಯೆ, ಎನ್ಕೋಡಿಂಗ್, ಡಿಕೋಡಿಂಗ್ ಮತ್ತು ರಿವರ್ಸ್ ಸಂವಹನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಿಕೋಡಿಂಗ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಡಿಕೋಡಿಂಗ್ ಏನಾಗಿದೆ? ಸರಿ ಉತ್ತರ ಆಗಿದೆ. ಸೊ ಡಿಕೋಡಿಂಗ್ it is the process where the received message is understood. It is not necessary that the message reached to the receiver will be understood by the receiver, but decoding it is a process that converts the message into understanding. Question number 10. In the communication process, when the sender and the receiver interchange their roles in respect of sending and receiving the message, it is called universal model, transactional model, singular flow model, pluralistic model. ಸಂವಹನ ಪ್ರಕ್ರಿಯೆಯಲ್ಲಿ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಸಂದೇಶವನ್ನು ಕಳುಹಿಸುವ ಮತ್ತು ಸ್ವೀಕರಿಸುವ ವಿಷಯದಲ್ಲಿ ತಮ್ಮ ಪಾತ್ರಗಳನ್ನು ವಿನಿಮಯ ಮಾಡಿಕೊಂಡಾಗ ಇದನ್ನು ಏನಂತ ಕರಿತಾ ಇದ್ದೀವಿ? ಯೂನಿವರ್ಸಲ್ ಮಾದರಿ, ವಹಿವಾಟಿನ ಮಾದರಿ, ಏಕ ಹರಿವಿನ ಮಾದರಿ, ಬಹುತ್ವ ಮಾದರಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟ್ರಾನ್ಸಾಕ್ಷನಲ್ ಮಾಡೆಲ್, ವಹಿವಾಟಿನ ಮಾದರಿ. ಟ್ರಾನ್ಸಾಕ್ಷನಲ್ it is the most dynamic of communication model. One notable feature of this model is the move from referring to people as senders and receivers to referring to people as communicators. Question number 11. Micro expressions as part of classroom communication are negative, positive, manipulative, fleeting. ಮೈಕ್ರೋ ಎಕ್ಸ್ಪ್ರೆಷನ್ಗಳು ತರಗತಿಯ ಸಂವಹನದ ಯಾವ ಭಾಗವಾಗಿವೆ? ಋಣಾತ್ಮಕ, ಧನಾತ್ಮಕ, ಕುಶಲತೆ, ಕ್ಷಣಿಕ. The correct answer is option D, fleeting.
So micro expression, it is an involuntary facial display of one's true emotion. It is much harder to see because it only lasts for a fraction of a second. Question number 12. The ability to communicate effectively. Option A depends on the educational level. Option B, it is a natural talent that cannot be learned. Option C, always depends upon the use of technology. Option D, can be learned. ಪರಿಣಾಮಕಾರಿ ಸಂವಹನ ಮಾಡುವ ಸಾಮರ್ಥ್ಯ. ಆಪ್ಷನ್ ಎ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿರುತ್ತದೆ. ಕಲಿಯಲಾಗದ ನೈಸರ್ಗಿಕ ಪ್ರತಿಭೆಯಾಗಿದೆ. ಯಾವಾಗಲೂ ತಂತ್ರಜ್ಞಾನದ ಬಳಕೆಯನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಡಿ ಕಲಿಯಬಹುದು. So ability to communicate effectively, it can be learned. It is not a natural talent. So ಪರಿಣಾಮಕಾರಿ ಸಂವಹನ ನಾವು ಎಲ್ಲರೂ ಕೂಡ ಕಲಿತುಕೊಳ್ಳಬಹುದು. Question number 13. Which of the following is the essence of effective communication? Message, feedback, encoding, decoding. ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ಸಾರವಾಗಿದೆ? ಸಂದೇಶ, ಪ್ರತಿಕ್ರಿಯೆ, ಎನ್ಕೋಡಿಂಗ್, ಡಿಕೋಡಿಂಗ್. The right answer is option B, feedback. It is very essence of effective communication. ಸಂವಹನದಲ್ಲಿ ಪ್ರತಿಕ್ರಿಯೆ ತುಂಬ ಪರಿಣಾಮಕಾರಿಯಾಗಿರುತ್ತೆ. Question number 14. According to Mehrabian, the respective contributions of words, tone of voice, body language in oral communication are. ಮೆಹ್ರಾಬಿಯನ್ ಅವರ ಪ್ರಕಾರ ಪದಗಳು, ಧ್ವನಿಯ ಸ್ವರ ಮತ್ತು ದೇಹದ ಭಾಷೆಯ ಒಂದು ಕೊಡುಗೆಗಳು. ಆಪ್ಷನ್ ಎ 38, 7 and 55%. Option B 7, 38 and 55%. Option C 55, 38 and 7%. Option D none of the above. The right answer is option C 55%, 38% and 7%. Yes, 55% is body language, 38% is tone of voice and 7% is words. Question number 15. In communication, connotative words are explicit, abstract, simple, cultural. ಸಂವಹನದಲ್ಲಿ ಅರ್ಥಗರ್ಭಿತ ಪದಗಳು. ಆಪ್ಷನ್ ಎ ಸ್ಪಷ್ಟ, ಆಪ್ಷನ್ ಬಿ ಅಮೂರ್ತ, ಆಪ್ಷನ್ ಸಿ ಸರಳ, ಆಪ್ಷನ್ ಡಿ ಸಾಂಸ್ಕೃತಿಕ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕಲ್ಚರಲ್. ಇನ್ ಕಮ್ಯುನಿಕೇಷನ್ ಕಾನೋಟೇಟಿವ್ ವರ್ಡ್ಸ್ ಆರ್ ಕಲ್ಚರಲ್. ಸಂವಹನದಲ್ಲಿ ಅರ್ಥಗರ್ಭಿತ ಪದಗಳು ಸಾಂಸ್ಕೃತಿಕವಾಗಿರ್ತವೆ. ಕ್ವೆಶ್ಚನ್ ನಂಬರ್ 16. ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಕಮ್ಯುನಿಕೇಟ್ ವಿತ್, motivate and support other people both individually and in groups depends which of the following organizational skills? Hard skills, soft skills, conceptual skills, political skills. ವೈಯಕ್ತಿಕವಾಗಿ ಮತ್ತು ಗುಂಪುಗಳಲ್ಲಿ ಇತರ ಜನರನ್ನು ಅರ್ಥ ಮಾಡಿಕೊಳ್ಳುವ, ಸಂವಹನ ಮಾಡುವ, ಪ್ರೇರೇಪಿಸುವ ಮತ್ತು ಬೆಂಬಲಿಸುವ ಸಾಮರ್ಥ್ಯವು ಈ ಕೆಳಗಿನ ಯಾವ ಸಾಂಸ್ಥಿಕ ಕೌಶಲ್ಯಗಳನ್ನು ವ್ಯಾಖ್ಯಾನಿಸುತ್ತದೆ? ಆಪ್ಷನ್ ಎ ಕಠಿಣ ಕೌಶಲ್ಯಗಳು, ಆಪ್ಷನ್ ಬಿ ಮೃದು ಕೌಶಲ್ಯಗಳು, ಆಪ್ಷನ್ ಸಿ ಪರಿಕಲ್ಪನಾ ಕೌಶಲ್ಯಗಳು, ಆಪ್ಷನ್ ಡಿ ರಾಜಕೀಯ ಕೌಶಲ್ಯಗಳು. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸಾಫ್ಟ್ ಸ್ಕಿಲ್ಸ್. ಕ್ವೆಶ್ಚನ್ ನಂಬರ್ 17. ಆನ್ ಎಕ್ಸಾಂಪಲ್ ಆಫ್ ಅಸಿಂಕ್ರನಸ್ ಮೀಡಿಯಮ್ ಈಸ್. ಅಸಮಕಾಲೀನ ಮಾಧ್ಯಮದ ಉದಾಹರಣೆ ರೇಡಿಯೋ, ಟೆಲಿವಿಷನ್, ಫಿಲಮ್, ನ್ಯೂಸ್ ಪೇಪರ್. The right answer is option D, newspaper. It is an example for asynchronous medium. So asynchronous communication happens when information can be exchanged independent of time. It doesn't require recipients' immediate attention. It allows to respond to the message at their convenience. Examples: emails, online forums, collaborative documents, newspapers, etc. Question number 18. Informal transmission of information or filtered information is called. Option A gossip, option B grapevine, option C vertical communication, option D horizontal communication. ಮಾಹಿತಿ ಅಥವಾ ಫಿಲ್ಟರ್ ಮಾಡಿದ ಮಾಹಿತಿಯ ಅನೌಪಚಾರಿಕ ಪ್ರಸರಣವನ್ನು ಏನಂತ ಕರೆಯಲಾಗ್ತಾ ಇದೆ? The correct answer is option B grapevine. So informal transmission of message is known as the grapevine communication. So grapevine communication, it is a method of informal and unofficial form of communication held at workplace. It does not have any defined structure or agenda for communication. Question number 19. All of the following are barriers to effective communication except absence of noise, distortion of information, information overload, none of the above. ಕೆಳಗಿನವುಗಳೆಲ್ಲವೂ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳಾಗಿವೆ. ಯಾವುದನ್ನು ಹೊರತುಪಡಿಸಿ ಶಬ್ದದ ಅನುಪಸ್ಥಿತಿ, ಮಾಹಿತಿಯ ವಿರೂಪ, ಮಾಹಿತಿ ಓವರ್ಲೋಡ್ ಮೇಲಿನ ಯಾವುದೂ ಅಲ್ಲ. The right answer is option A, absence of noise.
ಇಟ್ ಈಸ್ ನಾಟ್ ಅ ಬ್ಯಾರಿಯರ್ ಫಾರ್ ಕಮ್ಯುನಿಕೇಷನ್. ಶಬ್ದದ ಅನುಪಸ್ಥಿತಿ ಇದು ಒಂದು ಸಂವಹನಕ್ಕೆ ಅಡೆತಡೆ ಆಗಿಲ್ಲ. Question number 20. A speaker using complex terms, it is an example of physiological noise, psychological noise, semantic noise, physical noise. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಯಾವುದಕ್ಕೆ ಉದಾಹರಣೆ? ಶಾರೀರಿಕ ಶಬ್ದ, ಮಾನಸಿಕ ಶಬ್ದ, ಲಾಕ್ಷಣಿಕ ಶಬ್ದ, ಭೌತಿಕ ಶಬ್ದ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಿಮ್ಯಾಂಟಿಕ್ ನಾಯ್ಸ್, ಲಾಕ್ಷಣಿಕ ಶಬ್ದ. So semantic noise, it occurs when the sender and the receiver apply different meanings to the same message. It may be in the form of jargon, glitches, words with different meanings, words that are not familiar to the receivers. Question number 21. Emoticons are. So ಈ ಎಮೋಟಿಕಾನ್ಗಳು ಆಪ್ಷನ್ ಎ ಎಮೋಷನಲ್ ಕಾನ್ಫರೆನ್ಸ್, ಆಪ್ಷನ್ ಬಿ ಸ್ಪೆಸಿಫಿಕಲಿ ಎಕ್ಸ್ಪ್ರೆಸಿವ್ ಬಾಡಿಲಿ ಜೆಸ್ಚರ್ಸ್, ಆಪ್ಷನ್ ಸಿ ಎಮೋಷನಲ್ ಕ್ವೆರೀಸ್, ಆಪ್ಷನ್ ಡಿ ಟೈಪ್ಡ್ ಸಿಂಬಾಲ್ಸ್ ದ್ಯಾಟ್ ಕಮ್ಯುನಿಕೇಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಎಮೋಟಿಕನ್ಗಳಂತಂದರೆ ಆಪ್ಷನ್ ಎ ಭಾವನಾತ್ಮಕ ಸಮ್ಮೇಳನ, ಆಪ್ಷನ್ ಬಿ ನಿರ್ದಿಷ್ಟವಾಗಿ ವ್ಯಕ್ತಪಡಿಸುವ ದೈಹಿಕ ಸನ್ನೆಗಳು, ಆಪ್ಷನ್ ಸಿ ಭಾವನಾತ್ಮಕ ಪ್ರಶ್ನೆಗಳು, ಆಪ್ಷನ್ ಡಿ ಮುಖಭಾವಗಳನ್ನು ಸಂವಹಿಸುವ ಟೈಪ್ ಮಾಡಿದ ಚಿಹ್ನೆಗಳು. ಡೈಲಿ ವಿ ಆರ್ ಯೂಸಿಂಗ್ ದೀಸ್ ಎಮೋಟಿಕಾನ್ಸ್ ಇನ್ ಅವರ್ ವಾಟ್ಸಪ್. ದೀಸ್ ಆರ್ ದಿ ಟೈಪ್ಡ್ ಸಿಂಬಾಲ್ಸ್ ದ್ಯಾಟ್ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಇವು ಮುಖದ ಭಾವಗಳನ್ನು ಸಂವಹಿಸುವ ಟೈಪ್ ಮಾಡಿದ ಚಿಹ್ನೆಗಳಾಗಿವೆ. Question number 22. A high context culture is one where option A, much of the information is about the context or about the person. Option B, much of the information is spoken. Option C, much people use sign language. Option D, much of the information is unspoken. ಉನ್ನತ ಸಂದರ್ಭದ ಸಂಸ್ಕೃತಿಯು ಈ ಒಂದಾಗಿದೆ. ಆಪ್ಷನ್ ಎ, ಹೆಚ್ಚಿನ ಮಾಹಿತಿಯು ಸಂದರ್ಭದ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಇರುತ್ತದೆ. ಆಪ್ಷನ್ ಬಿ, ಹೆಚ್ಚಿನ ಮಾಹಿತಿಯನ್ನು ಮಾತನಾಡಲಾಗ್ತದೆ. ಆಪ್ಷನ್ ಸಿ, ಹೆಚ್ಚಿನ ಜನರು ಸಂಕೇತ ಭಾಷೆಯನ್ನು ಬಳಸ್ತಾರೆ. ಆಪ್ಷನ್ ಡಿ, ಹೆಚ್ಚಿನ ಮಾಹಿತಿಯು ಹೇಳದೇ ಇರುತ್ತದೆ. ಎಸ್, ಹೈ ಕಂಟೆಕ್ಸ್ಟ್ ಕಲ್ಚರ್ ಮೀನ್ಸ್ ಮಚ್ ಆಫ್ ದ ಇನ್ಫಾರ್ಮೇಷನ್ ಈಸ್ ಅನ್ಸ್ಪೋಕನ್. ಹೆಚ್ಚಿನ ಒಂದು ಮಾಹಿತಿಯಲ್ಲಿ ಹೇಳಲಾಗಿರುವುದಿಲ್ಲ. ಕ್ವೆಶನ್ ನಂಬರ್ 23. ಲೀಕೇಜ್ ಕ್ಯೂಸ್ ರೆಫರ್ಸ್ ಟು. So leakage cues means option A. Here the right answer is option C. Unintended signs of how a person really feels. ಸೊ ಇಲ್ಲಿ ಲೀಕೇಜ್ ಕ್ಯೂಸ್ ಅಂತಂತಂದರೆ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗಳಾಗಿವೆ. ಸೊ ಲೀಕೇಜ್ ಕ್ಯೂಸ್ ಆರ್ ಅ ಪರ್ಟಿಕ್ಯುಲರ್ ಸೆಟ್ ಆಫ್ ಸಚ್ ಕ್ಯೂಸ್ ದ್ಯಾಟ್ ಲೀಕ್ ಇನ್ಫಾರ್ಮೇಷನ್ ಆನ್ ಮೆಂಟಲ್ ಸ್ಟೇಟ್ಸ್, ಎಮೋಷನ್ಸ್ ಆರ್ ಎನಿ ಇಂಟೆನ್ಷನ್ಸ್. Question number 24. When we try to organize details in our mind, we are seeking to. Option A, produce new ideas in our mind. Option B, process complex information and then categorize it. Option C, categorize difficult and easy pieces of information. Option D, process simple information and categorize. ನಾವು ನಮ್ಮ ಮನಸ್ಸಿನಲ್ಲಿ ವಿವರಗಳನ್ನು ಸಂಘಟಿಸಲು ಪ್ರಯತ್ನಿಸಿದಾಗ ನಾವು ಏನನ್ನು ಹುಡುಕ್ತಾ ಇದ್ದೀವಿ? ಆಪ್ಷನ್ ಎ, ನಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕ್ತಾ ಇದ್ದೀವಿ. ಆಪ್ಷನ್ ಬಿ, ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಣ ಮಾಡ್ತೀವಿ. ಆಪ್ಷನ್ ಸಿ, ಕಷ್ಟಕರವಾದ ಮತ್ತು ಸುಲಭವಾದ ಮಾಹಿತಿಯ ತುಣುಕುಗಳನ್ನು ವರ್ಗೀಕರಿಸ್ತಾ ಇದ್ದೀವಿ. ಆಪ್ಷನ್ ಡಿ, ಸರಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ವರ್ಗೀಕರಿಸ್ತಾ ಇದ್ದೀವಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. When we are trying to organize the details in our mind, we are processing complex information and we are going to categorize it. ಯಾವಾಗ ಮನಸ್ಸಿನಲ್ಲಿ ವಿವರಗಳನ್ನು ಸಂಘಟಿಸ್ತಾ ಇದ್ದೀವಿ, ಇದರ ಅರ್ಥ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಣ ಮಾಡ್ತೀವಿ. Question number 25. If a student raises a hand to speak in class, the person is using modifier, emblem, regulator, display. ಒಬ್ಬ ವ್ಯಕ್ತಿಯು ತರಗತಿಯಲ್ಲಿ ಮಾತನಾಡಲು ಕೈ ಎತ್ತಿದರೆ ಅವನು ಏನನ್ನು ಬಳಸ್ತಾ ಇದ್ದಾನೆ? ಪರಿವರ್ತಕ, ಲಾಂಛನ, ನಿಯಂತ್ರಕ, ಪ್ರದರ್ಶನ. ಎಸ್, ದಿಸ್ ಕ್ವೆಶನ್ ಈಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. Yes friends, this is about our today's session. If you are preparing for Karnataka SET 2023 paper 1, we are providing complete notes in PDF format, 2000 plus MCQs, PYQs only at rupees 699. To join, you can send a WhatsApp message to this number. Paper 2 also we are providing notes, 2000 plus MCQs PDF only at rupees 700. You can contact this WhatsApp number to join. Yes, I wish all the best to all.